ಬೇಕಾದ್ರೆ ಚೇಂಜ್ ಮಾಡ್ಬೋದು. ಹಲೋ ಎಲ್ರಿಗೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗು ನಮ್ಮ ಟೀಚರ್ ಮನೆಯಲ್ಲಿ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೀಮಂತ 5 ಮಂತ್ ಅಂದರೆ 5 ಮಂತಿಂದು 5 ತಿಂಗಳು ಸೀಮಂತ ಮಾಡ್ತಿದ್ದಾರೆ. ತವ್ರ ಮನೆ ಕಡೆಯಿಂದ ತಂದಿರೋವಂಥದ್ದು. ಸೊ ಹಂಗಾಗಿ ನಮ್ಮ ಟೀಚರು 2 ದಿನದ ಹಿಂದೆನೇ ಬಂದುಬಿಟ್ಟು ಸ್ಕೂಲ್ ಹತ್ರದಿಂದ ಹಿಂಗೆ ಸ್ಕೂಲ್ ಬಿಟ್ಟಾಗ ಸೊ ಬರಲೇಬೇಕು ಅಂತಂದು ಹೇಳ್ಬಿಟ್ಟು ಹೇಳಿ ಬಂದರು. ಹಾಗಾಗಿ ಇವತ್ತು ಎರಡು ಫಂಕ್ಷನ್ ಇದೆ ಒಂದೇ ದಿನನೇ. ಸೊ 2 ಸೀಮಂತನೇ. ಇನ್ನೊಂದು ಬಂದುಬಿಟ್ಟು ಹೊಸಕೋಟೆಯಲ್ಲಿದೆ, YN ಹೊಸಕೋಟೆಯಲ್ಲಿ. ಇದು ಬಂದುಬಿಟ್ಟು ಇಲ್ಲಿ ನಮ್ಮೂರಲ್ಲೇ. ಹಾಗಾಗಿ ಇಲ್ಲಿ ಫಸ್ಟ್ ಮುಗಿಸ್ಕೊಂಡು ಶಾಸ್ತ್ರ ನೋಡ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತಂದೇಳಿ 2 ಫಂಕ್ಷನ್ ಒಂದೇ ದಿನ. ತುಂಬ ಜೋರು ಗ್ರ್ಯಾಂಡಾಗಿ ಮಾಡ್ತಾವ್ರೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಹಾರ ಬಂದ್ಬಿಟ್ಟು ತವ್ರ ಮನೆ ಕಡೆಯವರು ತಂದಿರೋವಂಥದ್ದು. 8.5 ಲಕ್ಷ ಆಯ್ತಂತೆ, 5.5 ತೊಲ ಐತೆ. ಅಪ್ಪ ಈಗಂತೂ ಗೋಲ್ಡ್ ತಗೊಳಕ್ಕೆ ಆಗಲ್ಲ. ಆದರೂ ಡಿಸೈನ್ ಅಂತೂ ತುಂಬ ಚೆನ್ನಾಗಿತ್ತು. ತವ್ರ ಮನೆ ಕಡೆಯವರು ಒಬ್ಬಳೆ ಮಗಳು ಅಂತ ತುಂಬ ಪ್ರೀತಿಯಿಂದ ತಂದುಕೊಟ್ಟಿದ್ದಾರೆ ಗಿಫ್ಟ್. ಅದು ನನಗಂತೂ ತುಂಬ ಇಷ್ಟ ಆಯಿತು ಆ ಡಿಸೈನ್ ಎಲ್ಲ ನೋಡಿಬಿಟ್ಟು. ಹುಡುಗಿನೂ ಅಷ್ಟೇ ತುಂಬ ಮುದ್ದಾಗಿ ಚಿಕ್ಕ ಮುಖ, ಭಾಳ ಇಷ್ಟ ಆಯಿತು ನನಗೆ ಹುಡುಗಿ. ಅಂದರೆ ಮುಂಚೆ ಎಲ್ಲ ನನಗೆ ಪರಿಚಯನೇ, ನಮ್ಮ ಟೀಚರ್ ಪರಿಚಯ ಮಾಡಿಕೊಟ್ಟಿದ್ರು. ನಮ್ಮ ಟೀಚರ್ಗೆ ಚಿಕ್ಕ ಮಗನ ಸೊಸೆ, ಚಿಕ್ಕ ಮಗನ ಹೆಂಡತಿ ಚಿಕ್ಕ ಸೊಸೆ ಆಗುತ್ತೆ ಟೀಚರ್ಗೆ. ಸೊ ಹಂಗಾಗಿ ಟಿಫನ್ ಮಾಡಿದ್ರು, ಟಿಫನ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಈಗ ಟಿಫನ್ಗೆ ಅಂತ ಕೂತಿದ್ದೀವಿ. ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ನಮ್ಮ ಟೀಚರ್ನ ನೋಡೋದಕ್ಕೆ. ಈಗ ನಮ್ಮ ಮನೆಯವ್ರಿಗೂ ಅವರು ಟೀಚರು, ನನಗೂ ಟೀಚರು, ನನ್ನ ಮಕ್ಳಿಗೂ ಟೀಚರು. ಸೊ ಹಂಗಾಗಿ ಈಗ ಒಂದೇ ಸ್ಕೂಲಲ್ಲೇ ಹೆಡ್ ಮೇಡಮ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರಿಗೆ ನಮ್ಮ ಟೀಚರ್ಗೆ ಹೇಳ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ನೆಕ್ಸ್ಟ್ ಈಗ ನಾವು ಹೋಗ್ತಾ ಇದ್ದೀವಿ ಹೊಸಕೋಟೆಗೆ. ಅಲ್ಲಿ ಸೀಮಂತನೇ, ಅದು 9 ತಿಂಗಳು ಸೀಮಂತ. ಹಾಗಾಗಿ ಈಗ ಹೊರಟ್ವಿ. ಆಗಲೇ ನಮ್ಮ ಏರಿಯಾದಲ್ಲಿ ಎಲ್ಲರೂ ಆಗಲೇ ಬೆಳಿಗ್ಗೆನೇ ಹೋಗಿದ್ದಾರೆ. ನಮ್ದು ಏನಂದರೆ ಇಲ್ಲಿ ಟೀಚರ್ ಮನೆಯಲ್ಲಿ ಇತ್ತಲ್ಲ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು. ಈ ಸ್ಯಾರಿ ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್. ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಐತೆ ಕಲರು, ಫುಲ್ಲು ಡಾರ್ಕ್ ರಾಮ ಗ್ರೀನ್ ಬರುತ್ತೆ. ಸೊ ನೋಡೋದಕ್ಕೆ ರಿಯಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಜ್ಯುವೆಲರಿ ಬಂದುಬಿಟ್ಟು ಈ ರೀತಿ ಸಿಂಪಲ್ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ. ಭಾಳ ಇಷ್ಟ ಆಯಿತು ನನಗೇನೋ ಗೊತ್ತಿಲ್ಲ, ಇವತ್ತಿನ ಸ್ಯಾರಿ ಲುಕ್ ಆಗಿರ್ಬೋದು, ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಮನೆಯವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೆ, ಚೆನ್ನಾಗೈತೆ ನೀನು, ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಅಂತಂದು ಹೇಳ್ತಾ ಇದ್ರು ಅದನ್ನೇ. ಹಾಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮೂರಿಂದ ಬಿಟ್ಟ ಮೇಲೆ, ಕಾರ್ನಟ್ಟಿ ಬಿಟ್ಟ ಮೇಲೆ ಇದು ತೋರಿಸ್ತಾ ಇರುವಂಥದ್ದು. ಇಲ್ಲಿಂದ ನಾವು ನೆಕ್ಸ್ಟ್ ಈಗ YN ಹೊಸಕೋಟೆಗೆ ಹೋಗ್ತಾ ಇರುವಂಥದ್ದು. ಸೊ ಅಲ್ಲಿ ಅಷ್ಟೇ ನಮ್ಮ ಏರಿಯಾದವ್ರು ಆಗಲೇ ಬೆಳಗ್ಗೆನೇ ಹೋಗಿದ್ದಾರೆ ಅಂತಂದು ಹೇಳಿದ್ನಲ್ಲ, ಫೋನ್ ಮಾಡ್ತಾಯಿದ್ರು ಇನ್ನೂ ಎಲ್ಲಿದ್ದೀರಾ ಬರ್ರಿ ಅಂತಂದು. ಹೆಂಗೋ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ 10-10:30 ಆಗಿತ್ತು. ಅಲ್ಲಿ ಕೂರಿಸಿದ್ದು 11:30 ಹಂಗೆ. 1 ಅವರ್ ನಾವೇ ವೆಯ್ಟ್ ಮಾಡಿದ್ವಿ ಹೋಗಿ. ನಾನೆಲ್ಲ ಮುಗ್ದೋಗಿರುತ್ತೇನೋ ಅಂತಂದು ಹೇಳ್ಬಿಟ್ಟು ಬೇಗ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಆದ್ರೂ ಹೆಂಗೋ ಪರವಾಗಿಲ್ಲ, ನಾವು ಹೋದ್ಮೇಲೆ ಕೂರಿಸಿದ್ದು. ನೋಡ್ರಿ, ಬಂದಿದ ತಕ್ಷಣ ನಮ್ಮೂರವ್ರು ಎಲ್ಲರೂ ಬಂದರು, ನಮ್ಮ ಏರಿಯಾದಲ್ಲಿ ಎಲ್ಲರೂ. ಈಗ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ. ಈ ಸ್ಯಾರಿ ನಾನು ಸಿಂಗಲ್ ಪಲ್ಲು ಹಾಕಿದ್ದೀನಿ. ಇಲ್ಲಿ ಮಿರರಲ್ಲಿ ಎಲ್ಲ ನೋಡ್ಕೊತಾ ಇದ್ರೆ ಅದು ನಗ್ತಾವ್ರು ಎಲ್ಲರೂ, ನೋಡಿ ನಮಗೋಸ್ಕರ ಮಿರರ್ ಹಾಕಿದ್ದಾರೆ ಇಲ್ಲಿ ಅಂತಂದು ಹೇಳ್ಬಿಟ್ಟು. ಹಾಗೆ ಅಲ್ಲಿಂದ ಬರೋಷ್ಟರಲ್ಲಿ ಇಲ್ಲಿ ಹಾಲಲ್ಲಿ ಎಲ್ಲರೂ ಕೂತಿದ್ರು, ಆಗ್ಲೇ ಬಂದಿರೋಂಥ ರಿಲೇಷನ್ಸು, ಫ್ರೆಂಡ್ಸ್ ಎಲ್ಲರೂ. ಅಂದರೆ ಹುಡುಗಿ ಅವ್ರ ಅತ್ತೆ ಶಾಸ್ತ್ರ ಮಾಡ್ತಾವ್ರೆ. 9 ತಿಂಗಳು ಸೀಮಂತ ಇದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ ಕೊನೆವರೆಗೂ. ಕ್ಯಾಮ್ರಾಮನ್ ಎಲ್ಲರೂ ಬಂದಿದ್ದರು. ಕ್ಯಾಮ್ರಾಮನ್ ಬಂದುಬಿಟ್ಟು ಇವರಲ್ಲ, ಇನ್ನೊಬ್ಬರು ನನ್ನ ಕ್ಲಾಸ್ಮೇಟೇನೆ, ಬಾಬು ಅಂತ. ಅವರು ಇಲ್ಲೇ ಹೊಸಕೋಟೆಯಲ್ಲೇ ಇದ್ದಾರೆ. ಯಾವಾಗಲಾದರೂ ನಾವು ಕಪಲ್ಸ್ ಫೋಟೋಶೂಟ್ ಟೈಪ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ದು ಯಾವುದೇ ಆ ಥರ ಮ್ಯಾರೇಜ್ದು ಫೋಟೋಸ್ ಆಗಿರ್ಬೋದು ಆ ಥರ ಏನೂ ಇಲ್ಲ ನೆನಪಿಗೆ ಅಂತಂದು. ಅದಕ್ಕೋಸ್ಕರ ಅದನ್ನೇ ಮಾತಾಡಿದ್ವಿ. ಓಕೆ ಮಾಡ್ಕೊಳ್ಳೋಣ ಅಂತಂದು ಹೇಳಿದ್ರು ಅವರು. ಎಲ್ಲಾದರೂ ಚೆನ್ನಾಗಿ ಒಂದು 2-3 ಔಟ್ಫಿಟ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿಸ್ಬೇಕು ಅಂತ ನನಗೆ ಆಸೆ. ಮಾಡ್ಸೋಣ ಅಂತಂದು ಹೇಳಿದ್ದೀನಿ. ನಮ್ಮ ಮನೆಯವರು ಓಕೆ ಮಾಡ್ಸೋಣ ಅಂತಂದು ಹೇಳಿದರು. ಹಾಗಾಗಿ ಅದನ್ನು ನಾನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಹೇಳ್ರಿ. ಏನೇ ನಮ್ಮ ಲೈಫಲ್ಲಿ ನಡೆದ್ರೂ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಈಗ ಹುಡುಗಿಗೆ ಶಾಸ್ತ್ರ ಮಾಡ್ತಾರೆ ಗಂಡನ ಮನೆ ಕಡೆಯವರು. ಅತ್ತೆ, ಹುಡುಗನ ಅತ್ತೆ ಅಂದರೆ ಈ ಹುಡುಗಿ ಅತ್ತೆ, ಗಂಡ ಇದ್ದಾರಲ್ಲ ಅವ್ರ ಅಮ್ಮ. ಸೊ ಹಂಗೆ ಅರ್ಥ ಆಗಿರುತ್ತೆ ನಿಮಗೆ. ಒಂದೊಂದು ನಾನು ಹೇಳೋ ಇದರಲ್ಲಿ ಸ್ವಲ್ಪ ಬೇಗ ಮರ್ತೋಗ್ಬಿಡ್ತೀನಿ, ಹಂಗಾಗಿ ಸ್ವಲ್ಪ ತೊದಲ್ದಂಗೆ ಆಗುತ್ತೆ ಒಂದೊಂದು ಸ್ಯಾರಿ ಅಷ್ಟೇ. ಈಗ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ಮತ್ತು ಇವ್ರು ಗಂಡನ ಮನೆ ಕಡೆಯವರು ಸ್ಯಾರಿ ತಂದಿರ್ತಾರೆ. ಈಗೆಲ್ಲ ಅದೆಲ್ಲ ತಟ್ಟೆಯಲ್ಲಿ ಇಟ್ಟಿರೋದಂಥದ್ದೆಲ್ಲ ಮುಟ್ಟಿಸ್ಬೇಕಲ್ಲ, ಮುಟ್ಟಿಸೋ ಶಾಸ್ತ್ರ ಮಾಡ್ತಾವ್ರೆ, ಕೈ ಮುಗಿಸ್ತಾವ್ರೆ ಎಲ್ಲನೂ. ಸೊ ಹಂಗಾಗಿ ಅದನ್ನು ಎಲ್ಲ ವೀಡಿಯೋ ಶೂಟ್ ಮಾಡ್ತಾವ್ರೆ ನಮ್ಮ ಮನೆಯವ್ರ. ಪಾಪ ಮುಂದ್ಗಡೆನೆ ಕೂತ್ಕೊಂಡು ನೋಡಿ, ಅಲ್ಲಿ ಮುಂದೆ ಇಷ್ಟೊತ್ತು ತೆಗೆದಿದ್ದು, ಈಗ ಸೈಡಲ್ಲಿ ಬಂದುಬಿಟ್ಟು ಸೈಡಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾವ್ರೆ. ಅದನ್ನೇ ನಾವು ಮಾತಾಡ್ತಾ ಇದ್ವಿ. ನೋಡ್ರಿ ನಮ್ಮ ಮನೆಯವರು ಯಾವ್ಯಾವ ಆ್ಯಂಗಲಲ್ಲಿ ತೆಗಿತಾರೆ ವೀಡಿಯೋ ಅಂತ. ಎಷ್ಟೇ ಜನ ಇರಲಿ, ಎಷ್ಟೇ ಫಂಕ್ಷನ್ ಆಗಿರಲಿ,
ಎಷ್ಟು ಸಾವಿರ ಜನ ಇರಲಿ ಅದರಲ್ಲಿ ಪಾಪ ವೀಡಿಯೋ ಶೂಟ್ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಜನ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ, ಯಾಕಂದರೆ ಮೊಬೈಲಲ್ಲಿ ಇವ್ರು ವೀಡಿಯೋ ಶೂಟ್ ಮಾಡ್ತಾ ಇರ್ತಾರೆ, ಇದೇ ನಿಂಗೆ ತೆಗಿತಾನೆ ಹುಡುಗ ಅಂತ ನೋಡ್ತಾ ಇರ್ತಾರೆ ಎಲ್ಲರೂ. ಅಂಥ ಇದರಲ್ಲಿ ನಮ್ಮ ಮನೆಯವರು ಧೈರ್ಯವಾಗಿ ವೀಡಿಯೋ ಶೂಟ್ ಮಾಡ್ಕೊಡ್ತಾರಲ್ಲ, ಅದು ತುಂಬ ಖುಷಿ ನನಗೆ. ಇಲ್ಲಾಂದರೆ ನಾನೇ ವೀಡಿಯೋ ಶೂಟ್ ಮಾಡ್ಕೋಬೇಕಾಗಿತ್ತು. ಆ ಥರ ಅದರಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಹುಡುಗ ಬಂದುಬಿಟ್ಟು ಆ ಹುಡುಗಿ ಗಂಡ, ಚೆನ್ನಾಗಿದೆ ಜೋಡಿ ಇಬ್ಬರದು. ಪ್ರೆಗ್ನೆಂಟ್, ಈಗ 9 ತಿಂಗಳು ಪ್ರೆಗ್ನೆಂಟು. ಅರಿಶಿನ ಕುಂಕುಮ ಇಟ್ಬಿಟ್ಟು ಈಗ ಅವರು ಆಶೀರ್ವಾದ ಮಾಡಿದ್ರು ಗಂಡ. ಸೊ ಈಗ ಬಂದಿರೋ ಅಂಥ ರಿಲೇಷನ್ಸ್ ಎಲ್ಲರೂ ಒಬ್ಬೊಬ್ಬರೇ ಒಟ್ಟಿಗೆ ಕುತ್ಕೊಂಡು ಈಗ ಎಲ್ಲರೂ ಬಂದುಬಿಟ್ಟು ಅದು ಸಂಪ್ರದಾಯ ಏನಿದೆಯೋ ಅದು ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ತಂದಿರುವಂಥ ಮುಯ್ಯೆಲ್ಲ ಕೊಡ್ತಾವ್ರೆ. ಹಾಗೆ ನೋಡಿ ಸ್ಯಾರಿ, ಇದೊಂಚೂರು ಡಲ್ ಕಾಣಿಸುತ್ತೆ, ಯಾಕೋ ಗೊತ್ತಿಲ್ಲ ವೀಡಿಯೋದಲ್ಲಿ ನೋಡಿದಾಗಿಂದ. ನನಗೆ ರಿಯಲಿ ನೋಡೋಕ್ಕೆ ತುಂಬ ಡಾರ್ಕಾಗಿ ತುಂಬ ಚೆನ್ನಾಗಿ ಅನ್ನಿಸ್ತೈತೆ. ನಾನು ಲೆಫ್ಟ್ ಸೈಡ್ ಕೂತಿದಾರಲ್ಲ ಅಕ್ಕ ಲಕ್ಷ್ಮಕ್ಕ, ಸಖತ್ತು ಕಾಮಿಡಿ, ಹೆವಿ ಕಾಮಿಡಿ ಮಾಡ್ತಾರೆ. ಏನಂದರೆ ಅಲ್ಲಿ ಮಾತಾಡೋದು ಅದೆಲ್ಲ ಲೈವಲ್ಲಿ ಇಡೋಕ್ಕಾಗಲಿಲ್ಲ ನನಗೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಇಲ್ಲ ನೆಕ್ಸ್ಟ್ ಟೈಮ್ ಎಲ್ಲಾದರೂ ನಾವು ಮೀಟ್ ಆದಾಗ ತಪ್ಪದೆ ನಾನು ಮಾತಾಡಿಸ್ತೀನಿ. ತುಂಬ ಧೈರ್ಯ, ಕ್ಯಾಮ್ರಾ ಫಿಯರ್ ಆ ಥರ ಏನೂ ಇಲ್ಲವೇ ಇಲ್ಲ. ಸೊ ಎಷ್ಟು ಓಪನ್ ಅಪ್ಪಾಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಈ ಥರ ಎಲ್ಲ ಆ್ಯಡ್ ಮಾಡಬೇಕು ಅಂತ ಖುಷಿ. ಇನ್ಮೇಲೆ ನಾನು ವ್ಲಾಗ್ಸಲ್ಲಿ ಆ ಥರ ಆ್ಯಡ್ ಮಾಡ್ತಾ ಇರ್ತೀನಿ, ಡೈರೆಕ್ಟಾಗಿ ಮಾತಾಡೋದು ಆ ಥರ. ನಿನ್ನೆ ಒಬ್ಬರು ಸಿಸ್ಟರ್ ಹೇಳಿದ್ರಿ, ಡೈರೆಕ್ಟಾಗಿ ಸ್ವಲ್ಪ ಮಾತಾಡಿ ಹಾಕಿ ಸಿಸ್ಟರ್, ಚೆನ್ನಾಗಿರುತ್ತೆ ವೀಡಿಯೋ ನೋಡೋದಕ್ಕೆ ಅಂತಂದು. ಅದೇ ಥರನೇ ಮಾಡ್ತೀನಿ, ಸ್ವಲ್ಪ ಡೈರೆಕ್ಟಾಗಿ ಮಾತಾಡೋದು, ಸ್ವಲ್ಪ ವಾಯ್ಸ್ ಓವರ್ ಕೊಡೋದು, ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ಒಂಥರ ವ್ಲಾಗ್ ನೋಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತಂದು ನಿಮ್ಮ ಒಪಿನಿಯನ್ನು. ಸೊ ನನಗೂ ಹಂಗೆ ಅನ್ನಿಸ್ತು. ಹಾಗಾಗಿ ಎಲ್ಲನೂ ವಾಯ್ಸ್ ಓವರೇ ಕೊಡೋದಕ್ಕಿಂತಲೂ ಸ್ವಲ್ಪ ರಿಯಲಾಗಿಟ್ಟು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ ನೋಡೋರ್ಗು. ಹಾಗೆ ಬಂದಿರೋರು ತುಂಬ ಜನ ಬಂದಿದ್ದರು, ರಿಲೇಷನ್ಸ್ ಎಲ್ಲರೂ, ಫ್ರೆಂಡ್ಸು, ರಿಲೇಷನ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಸೊ ಎಲ್ಲರೂ ಈ ಥರ ಗಿಫ್ಟ್ ಕೊಟ್ಟು ಶಾಸ್ತ್ರಗಳು ಮಾಡೋದು ತುಂಬ ಲೇಟ್ ಆಯಿತು. ನಾವು ಸುಮಾರು ಅಂದರೆ ಒಂದು 3/4 ಭಾಗ ಮುಗಿಯೋವರೆಗೂ ಸುಮ್ಮನೆ ಕುತ್ಕೊಂಡು ನೋಡ್ತಾನೇ ಇದ್ವಿ ಅಲ್ಲೇ. ಈಗ ಬಂದಿರೋ ನಮ್ಮೂರವರೇ ಇವ್ರು. ಸೊ ಇವ್ರೂ ಶಾಸ್ತ್ರ ಮಾಡ್ತಾವ್ರೆ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು. ಈಗ ಸ್ಯಾರೀಸೇ ಆಲ್ಮೋಸ್ಟ್ ಎಲ್ಲರೂ ತಂದಿದ್ದು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಎಲ್ಲರೂ ಆ ರೀತಿ ಮಾಡ್ತಾ ಶಾಸ್ತ್ರ ಮಾಡ್ತಾ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು ಹುಡುಗಿಗೆ. ಮತ್ತು ಈಗ ಇನ್ನೊಂದು ಸ್ಯಾರಿ ಹಾಕೊಂಡು ಬಂದಿದ್ದಾರೆ ನೋಡ್ರಿ, ಇದು ಗಂಡನ ಮನೆ ಕಡೆಯವರು ತಂದಿರುವಂಥ ಸ್ಯಾರಿ. ಈಗ ಇದನ್ನು ಉಟ್ಕೊಂಡು ಇದರಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ತಾವ್ರೆ. ಮತ್ತು ಬಂದಿರೋ ಅಂಥವ್ರೆಲ್ಲರೂ ಉಟ್ಕೊಂಡು ಬರೋವ್ರಿಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ಚೆನ್ನಾಗಿ ಅನಿಸುತ್ತೆ. ಸೀಮಂತ ಇವೆಲ್ಲನೂ, ಮದುವೆಗಳು, ಸೀಮಂತ, ನಾಮಕರಣಗಳು, ಇಂಥವೆಲ್ಲ ಫಂಕ್ಷನ್ಸ್ ಎಲ್ಲ ಏನೂ ನಡೆದಿಲ್ಲ ನನ್ನ ಲೈಫಲ್ಲಂತೂ. ಹಾಗಾಗಿ ನನ್ನ ಮಕ್ಕಳದ್ಗೂ ಏನೂ ಫಂಕ್ಷನ್ ಮಾಡಿಲ್ಲ. ಮತ್ತು ನಂದು ಅಷ್ಟೇ, ಸೀಮಂತ ಆಗಿರ್ಬೋದು, ಮದುವೆ ಆಗಿರ್ಬೋದು, ಈ ಥರ ಏನೂ ಆಗಿಲ್ವಲ್ಲ. ಅಂದರೆ ಮದುವೆ ಮಾಡ್ಕೊಂಡಿದ್ದೀನಿ, ಆದರೆ ಈ ಥರ ಎಲ್ಲ ಫೋಟೋಸ್ ಅಂತೆ ಏನೂ ಇಲ್ಲ ನಮಗೆ ನೆನಪಿಗೆ ಅಂತಂದು. ಅದಕ್ಕೋಸ್ಕರ ಒಂದು ಆ ಥರ ಫೋಟೋಶೂಟ್ ಮಾಡಿಸಿ ಒಂದು ಆಲ್ಬಮ್ ಟೈಪ್ ಮಾಡ್ಸೋಣ ಅಂತ ಒಂದು ಆಸೆ ನನಗೆ. ನೋಡೋಣ ಆಗುತ್ತೋ ಇಲ್ವೋ ಅಂತಂದು. ಹಾಗೆ ಒಬ್ಬೊಬ್ಬರಾಗಿ ತುಂಬ ಜನ ಇದ್ರಲ್ಲ. ಸೊ ಒಬ್ಬರಾದ್ಮೇಲೆ ಒಬ್ಬರು ಆ ರೀತಿ ಬಂದುಬಿಟ್ಟು ಗಿಫ್ಟ್ಸ್ ಎಲ್ಲ ಕೊಟ್ಟು ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನಗೆ ಅಲ್ಲಿ ಟಿಫನ್ ಮಾಡ್ಕೊಂಡು ಬಂದಿದ್ದೆ, 2 ಇಡ್ಲಿ ತಿಂದಿದ್ದೆ ಚಿಕ್ಕದು. ಪರವಾಗಿಲ್ಲ, ಆರಾಮಾಗೆ ಫ್ರೀಯಾಗಿ ಇತ್ತು, ಏನು ಹೊಟ್ಟೆ ಹಸಿವು ಆ ಥರ ಏನು ಅನ್ನಿಸ್ಲಿಲ್ಲ. ರಾಧಿಕಾ ಇವಳು ಬಂದುಬಿಟ್ಟು ನಮ್ಮ ಏರಿಯಾದ ಹುಡುಗಿನೇ. ಸ್ಯಾರೀಸ್ ಎಲ್ಲ ತೊಗೊಂಡು ಒಂದು ಕಡೆ, ಸ್ಯಾರೀಸ್ ಒಂದು ಕಡೆ, ಬಂದಿರೋಂಥ ಅಮೌಂಟ್ ಒಂದು ಕಡೆ, ಆ ಥರ ಡಿವೈಡ್ ಮಾಡಿ ಇಡ್ತಾಯಿದ್ಲು. ಅವಳು ಅಲ್ಲೇ ಇಟ್ಟಿದ್ವಿ. ಅದನ್ನು ನಾನು ಪಕ್ಕಕ್ಕೆ ಕೂತಿದ್ಲಲ್ಲ ಅವಕ್ಕ, ಸೊ ಫುಲ್ ತಮಾಷೆ ಮಾಡ್ಕೊಂಡು ಹೇಳ್ತಾ ಇತ್ತು, ನೀನು ಅಲ್ಲೇ ಇರು, ನೀನು ಅದನ್ನೆಲ್ಲ ಎತ್ತಿಟ್ಕೊಂಡೇ ಇರು, ಒಂದೊಂದು ಸರಿ ಏನಾದರೂ ಹೊಟ್ಟೆ ಹಸಿದ್ರೆ ಅಲ್ಲಿರೋ ಅಂಥ ಸ್ವೀಟು ಹಣ್ಣು ತಗೊಂಡು ಬಾಯಿಗೆ ಹಾಕ ಅಂತಂದು ಹೇಳ್ತಾಯಿದ್ರು. ಹಾಗೆ ಒಬ್ಬರು ಸಿಸ್ಟರ್ ಬಂದುಬಿಟ್ಟು ಇಲ್ಲಿ ಒಂದು ಇಯರಿಂಗು ಪಾಪ ಮಿಸ್ ಆಗಿತ್ತು ಗೋಲ್ಡ್ದು, ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಕುತ್ಕೊಂಡಿರೋ ಹತ್ರ ಎಲ್ಲಿ ಉದುರಿಸ್ಕೊಂಡ್ರು, ಏನೋ ರಿಂಗ್ ಟೈಪ್ ಇಟ್ಕೊಂಡಿದ್ರು, ಅದೊಂದು ಸ್ವಲ್ಪ ಇಲ್ಲಿ ಹುಡ್ಕಾಡೋ ಥರ ಆಯಿತು ಫಂಕ್ಷನಲ್ಲಿ. ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಏನಂದರೆ ಅಲ್ಲಿ ನಾವು ಇದ್ವಲ್ಲ, ಸ್ವಲ್ಪ ಫಂಕ್ಷನ್ ಮುಗಿಯೋವರೆಗೂ ಅಲ್ಲೇ ಎಲ್ಲರೂ ಹುಡುಕ್ತಾ ಇದ್ವಿ. ಆವಾಗ ಸದ್ಯಕ್ಕೆ ಸಿಕ್ಕಿರಲಿಲ್ಲ. CC ಕ್ಯಾಮ್ರಾ ಎಲ್ಲ ಇದೆ, ಅದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀವಿ, ನೋಡ್ತೀವಿ ಅಂತಂದು ಹೇಳ್ತಾಯಿದ್ರು. ಗೊತ್ತಿಲ್ಲ ಅದೇನಾಯ್ತೋ, ಸಿಗ್ತೋ ಇಲ್ವೋ. ವೆಯ್ಟೇ ಇತ್ತು. ಈಗ ಗೋಲ್ಡ್ ರೇಟಲ್ಲಿ ಗೋಲ್ಡ್ ಏನಾದರೂ ಕಳ್ಕೊಬಿಟ್ರೆ ಪ್ರಾಣ ಹೋದಷ್ಟೇ ನೋವಾಗುತ್ತೆ. ಯಾಕಂದರೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟೈತೆ. 1 ಗ್ರಾಮ್ ಬಂದುಬಿಟ್ಟು 14,000 ಚಿಲ್ಲರೆ ಇದೆ, 916. ಅದರಲ್ಲಿ ಅದು ಏನಿಲ್ಲ ಅಂದರೂ ಮಿನಿಮಮ್ ವೆಯ್ಟ್ ಜಾಸ್ತಿನೇ ಇತ್ತು. ಒಂದು 3-4 ಗ್ರಾಮೇ ಇತ್ತು ಹೆಂಗೋ ಒಂದು ಸೈಡ್ ವಾಲೆ. ಅದು ಮಿಸ್ ಆಗಿಬಿಟ್ಟೈತೆ ಪಾಪ. ಏನಿಲ್ಲ ಅಂದರೂ ಒಂದು 50-60 ಸಾವಿರದ ಮೇಲೇ ಆಗುತ್ತೆ ಅಷ್ಟು ತೊಗೋಬೇಕಂದ್ರೆ ಈಗಿರೋ ಗೋಲ್ಡ್ ರೇಟಲ್ಲಿ. ಹಾಗಾಗಿ ಪಾಪ ಟೆನ್ಷನಲ್ಲೇ ಹುಡುಕ್ತಾ ಇದ್ರು, ಸಿಗಲಿ ಪಾಪ. ಯಾಕೆ ಅಂದರೆ ಗೋಲ್ಡ್ ಅಲ್ವಾ, ಆರ್ಟಿಫಿಷಿಯಲ್ ಆದರೆ ಹೋದರೆ ಹೋಗಲಿ ಅನ್ಬೋದು, ಗೋಲ್ಡ್ ಅಲ್ವಾ. ಸೊ ಹಂಗಾಗಿ ಸಿಗಲಿ ಪಾಪ ಅಂತ ಅಂದ್ಕೊತಾ ಇದ್ದೀನಿ ನಾನು. ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಗೆ ಇನ್ನೇನು ಆಲ್ಮೋಸ್ಟ್ ಎಲ್ಲರೂ ಇನ್ನೇನು ಬಂದರು. ಇನ್ನೇನು 90% ಜನ ಆಗಲೇ ಕೊಟ್ಟು ಹೋದರು. ಇನ್ಮೇಲೆ ನಾವು ಕೊಡಬೇಕು ಅಂತಂದು ಹೇಳ್ಬಿಟ್ಟು ನಾನೇ ಇನ್ನೂ ಸುಮ್ಮನೆ ಕೂತಿದ್ದಾರೆ, ನಾನು ಅಕ್ಕಪಕ್ಕ ಕೂತಿರೋರು. ಹೋಗ್ಬಿಟ್ಟು ಬೇಗ ಮುಯ್ ಮಾಡಿಬಿಟ್ಟು ನಾವು ಊಟ ಮಾಡೋಣ ಬಾ, ಎಲ್ಲರೂ ಹೋಗ್ತಿದ್ದಾರೆ ಅಂತಂದು ಹೇಳಿದ್ದಕ್ಕೆ ಆವಾಗ ಸರಿ ಎದ್ದೇಳು ಹೋಗೋಣ ಅಂತಂದು ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಇನ್ನೂ ಇಷ್ಟು ಜನ ಇದ್ದರು, ನೋಡ್ತಾ ಇರ್ಬೋದು. ಇಷ್ಟು ಜನ, ತುಂಬ ಜನನೇ ಬಂದಿದ್ರು. ತುಂಬ ಸ್ಯಾರೀಸೇ ತಂದಿದ್ರು ಎಲ್ಲ ಗಿಫ್ಟು. ತುಂಬ ಇಷ್ಟ ಆಯಿತು ನನಗೂ ಸ್ಯಾರೀಸ್. ಎಲ್ಲರೂ ಒಳ್ಳೊಳ್ಳೆ ಸ್ಯಾರೀಸ್ ಎಲ್ಲ ಗಿಫ್ಟ್ ಕೊಡ್ತಾಯಿದ್ರು.
ಇಲ್ಲಡಮ್ಮ ಹಂಗೆ ಬರ್ತೀರಾ ನೀವೆಲ್ಲ ಬರ್ರಿ ಅನ್ಸುತ್ತೆ ಸಿಸಿ ಕ್ಯಾಮ್ರಾ ಅಕ್ಕ ಹತ್ರ ಬರಕ್ಕ గ్యాదర్ కావాలి నువ్వు ಫೋನ್ ಮಾಡುವ మా ఊరు ಸರಿ ಅಕ್ಕ ಅವರ ಓಕೆ ಎಲ್ಲರಾಗಿ ರೀಸ್ ನಾವು ಒಟ್ಟಿಗೆ ಎಲ್ಲರೂ ನಿಂತ್ಕೊಂಡು ನಮ್ಮ ಏರಿಯಾದಲ್ಲಿ ಎಲ್ಲರೂ ಫೋಟೋ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಫೋಟೋಸ್ ಎಲ್ಲ ಇಡ್ಸ್ಕೊತಾ ಇದ್ವಿ. ಇನ್ನೊಂದು ಸ್ವಲ್ಪ ಜನ ಇದ್ರು, ಅವ್ರದ್ದು ಮುಗಿಲಿ ಅಂತಂದು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಲ್ಲ. ಅಷ್ಟರಲ್ಲಿ ಹುಡುಗಿ ಇದಾರಲ್ಲ ಪ್ರೆಗ್ನೆಂಟು, ಅವರು ಚಿಕ್ಕಪ್ಪನ ಫ್ಯಾಮಿಲಿ ಅಂದರೆ ನಮ್ಮ ಏರಿಯಾದವ್ರೆ. ಅವರು ತುಂಬ ಆತ್ಮೀಯವಾಗಿ ಮಾತಾಡಿಸ್ತಾರೆ ನಮ್ಮನ್ನು. ಸೊ ಹಂಗಾಗಿ ತುಂಬ ಖುಷಿ ಅನಿಸುತ್ತೆ ಇವ್ರು ಫಂಕ್ಷನ್ಸ್ಗೆಲ್ಲ ಬರಬೇಕು ಅಂದರೆ. ಸೊ ಹಂಗಾಗಿ ಅವರು ಇನ್ನು ಫ್ಯಾಮಿಲಿದು ಅವ್ರದ್ದು ಇನ್ನೂ ಫೋಟೋ ಏನೋ ತೆಗ್ದಿರಲಿಲ್ಲ, ವೀಡಿಯೋನೂ ತೆಗ್ದಿರಲಿಲ್ಲ. ಹಂಗಾಗಿ ನಮ್ಮ ಮನೆಯವರು ಅಣ್ಣ ನೀವು ಬನ್ನಿ ಫಸ್ಟು, ನೀವು ಬಂದರೆ ಅದು ವೀಡಿಯೋ ಶೂಟ್ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಎಲ್ಲರೂ ಅಂತಂದು ಹೇಳಿದ್ರು. ಸೊ ಹಂಗಾಗಿ ಅವ್ರು ಬರಲಿ ಅಂತಂದು ಹೇಳ್ಬಿಟ್ಟು ಆ ಕಡೆ ನಿಂತಿದ್ದಾರೆ ನೋಡ್ರಿ, ಅವರೇನೆ ಲಕ್ಷ್ಮಕ್ಕ ಅವರೆಲ್ಲ. ಸೊ ಇವರೆಲ್ಲ ಬಂದರು. ಇವ್ರು ಬಂದಮೇಲೆ ಅವ್ರು ಸುಮ್ಮನೆ ಅಂತೂ ಇರಲಿಲ್ಲ. ಸೊ ಎಲ್ಲರನ್ನೂ ಸೇರಿಸ್ಕೊಂಡ್ರು ಅವ್ರ ಫ್ಯಾಮಿಲಿ ಜೊತೆಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ ಎಲ್ಲರೂ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಕೊನೆಯದಾಗಿ ಸಿಗೋಣ ನಾಳೆ. ಥ್ಯಾಂಕ್ ಯು.